ಮನೆಯಿಂದ ಹೊರ ಹೋಗುವಾಗ ಚಪ್ಪಲಿ ಶೂ ಹಾಕುವ ಮುನ್ನ ಅವುಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಕ್ರಾಕ್ಸ್ ಚಪ್ಪಲಿಯೊಳಗೆ ಸೇರಿಕೊಂಡಿದ್ದ ಕೊಳಕು ಮಂಡಲ ಹಾವು ಕಚ್ಚಿ ವ್ಯಕ್ತಿಯೋರ್ವ ಮೃತಪಟ್ಟಿದ್ದಾನೆ. ಬೆಂಗಳೂರು ಹೊರವಲಯದ ಬನ್ನೇರು ಘಟ್ಟದ ರಂಗನಾಥ ಬಡಾವಣೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. 41 ವರ್ಷ ವಯಸ್ಸಿನ ಮಂಜು ಪ್ರಕಾಶ್ ಎಂಬಾತರೆ ಮೃತ ದುರ್ದೈವಿ. ಪ್ರಕಾಶ್ ಅವರು ಅಪಘಾತದಲ್ಲಿ ಕಾಲಿನ ಸ್ಪರ್ಶ ಶಕ್ತಿ ಕಳೆದುಕೊಂಡಿದ್ರು. ಇದರಿಂದ ಹಾವು ಕಚ್ಚಿದ್ದನ್ನ ಗಮನಿಸಲಾಗದೆ ದುರಂತ ಸಂಭವಿಸಿದೆ. ಮಂಜು ಪ್ರಕಾಶ್ ಅವರು ಆಗಸ್ಟ್ 30 ಬೆಳಗ್ಗೆ ಮನೆಯಿಂದ ಹೊರಗೆ ಹೋಗಲು ಸಿದ್ಧವಾಗ್ತಾ ಇದ್ರು. ಸಾಮಾನ್ಯವಾಗಿ ಬಳಸುವ ಕ್ರಾಕ್ಸ್ ಚಪ್ಪಲಿ ಮನೆಯ ಅಂಗಳದಲ್ಲೇ ಇಟ್ಟುಕೊಂಡಿದ್ರು. ಅಲ್ಲಿ ಕೊಳಕು ಮಂಡಲ ಹಾವು ಒಳನುಗ್ಗಿ ಚಪ್ಪಲಿಯೊಳಗೆ ಅಡಗಿಕೊಂಡಿತ್ತು. ಅದನ್ನ ಗಮನಿಸದೆ ಮಂಜು ಪ್ರಕಾಶ್ ಚಪ್ಪಲಿಯನ್ನ ಧರಿಸಿ ಹೊರಗೆ ಹೋಗಿದ್ದಾರೆ. ಕೆಲವು ಸಮಯದ ನಂತರ ಅವರು ವಾಪಸ್ ಮನೆಗೆ ಮರಳಿ ಬಂದು ಮಲಗಿದ್ರು. ಆಗಲೇ ಚಪ್ಪಲಿಯೊಳಗೆ ಅಡಗಿದ್ದ ಹಾವು ಕಚ್ಚಿದ ಪರಿಣಾಮ ಅವರ ದೇಹದಲ್ಲಿ ವಿಷ ಏರಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 12:15ಗೆ ನಮ್ಮ ಅಣ್ಣ ಚೊಪ್ಲಿನ ಹಾಕ್ಕೊಂಡು ಸರ್ಕಲ್ಗೆ ಹೋಗಿ ಕಬ್ಬಿನ ಜ್ಯೂಸು ತೊಗೊಂಬಂದಿದ್ದಾನೆ. ತೊಗೊಂಬಂದು ನಮ್ಮ ವೈಫ್ಗೆ ಕೊಟ್ಟು ನಮ್ಮ ಮದರ್ ಕೊಡಿ ಅಂತ ಹೇಳಿಬಿಟ್ಟು ಹೋಗಿ ಮಲ್ಕೊಂಡಿದ್ದಾನೆ. ಸೊ ಸ್ವಲ್ಪ 1 ಅವರ್ ಆದಮೇಲೆ ಒಬ್ಬರು ಲೇಬರ್ ಬಂದುಬಿಟ್ಟು ನಮ್ಮ ಮನೆಗೆ ಬಂದಿರ್ತಾರೆ ಏನೋ ಒಂದು ಕೇಳೋದಕ್ಕೆ. ಆವಾಗ ಅವರು ನೋಡಿ ಐಡೆಂಟಿಫೈ ಮಾಡಿದರೆ ಅಲ್ಲಿ ಹಾವಿದೆ ಅಂತ. ಸೊ ಅದನ್ನು ನಮ್ಮ ಫಾದರ್ ಒಬ್ಬರು ಐಡೆಂಟಿಫೈ ಮಾಡಿ ಅದು ಕೋಲಲ್ಲಿ ಹಿಂಗೆ ಏರ್ಚಿದ್ದಾರೆ. ಅದರಲ್ಲಿ ಚೊಪ್ಲಿ ಒಂದು ಕಡೆ ಬಿದ್ದಿದೆ, ಹಾವು ಸತ್ತು ಬಿದ್ದಿದೆ. ಸೊ ಅದರಿಂದ ನಮ್ಮ ಮದರ್ನ ಕರೀತಾರೆ. ನಮ್ಮ ಮದರ್ ಬಂದು ನೋಡಿದಾಗ ಅವ್ರಿಗೆ ಸ್ಟ್ರೈಕ್ ಆಗುತ್ತೆ, ಇದು ನಮ್ಮ ಮಂಜು ಚೊಪ್ಲಿ ಅಂತ. ಅದರಲ್ಲಿ ಅವನು ಹಾಕ್ಕೊಂಡು ಹೋಗಿದ್ದಾನೆ, ಅದು ಸತ್ತೋಗಿದೆ ಅಂತ ಹೋಗಿ ಮತ್ತೆ ಹೋಗ್ಬಿಟ್ಟು ಬೆಡ್ಡಲ್ಲಿ ಚೆಕ್ ಮಾಡಿದಾಗ ಸೊ ಆವಾಗಲೇ ಅವರು ಡೆತ್ ಆಗಿದ್ದಾರೆ. ಅನ್ಕಾನ್ಷಿಯಸ್ ಸ್ಟೇಜಲ್ಲಿದೆ. ಮೂಗ್ನಲ್ಲೆಲ್ಲ ನೊರೆ ಬಂದಿತ್ತು, ಬ್ಲಡ್ ಎಲ್ಲ ಬಂದಿತ್ತು. ಸೊ ಕೊನೆ ಪ್ರಯತ್ನ ವಿಜಯಶ್ರೀ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಫ್ರೆಂಡ್ಸ್ ಒತ್ತಾಯದ ಮೇರೆಗೆ ಅಲ್ಲಿಂದ ಬೈ ಕಾರ್ ಅಪ್ಪಿ ಅವ್ರ ಸಹಾಯದಿಂದ ಫೋರ್ಟಿಸ್ಗೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಎಲ್ಲ ಟೆಸ್ಟ್ ಎಲ್ಲ ಮಾಡಿದ್ರು. ಅವರು ಸಹ ಅದೇ ಹೇಳಿದ್ದು, ಇನ್ನು ಲೇಟ್ ಆಗಿಬಿಟ್ಟಿದೆ, ಡೆತ್ ಆಗೋಗಿದ್ರು ಅಂತ. ಇನ್ನು ನೆರೆಮನೆಯ ನಿವಾಸಿಯೊಬ್ಬರು ಚಪ್ಪಲಿಯನ್ನ ಗಮನಿಸಿದಾಗ ಅದರೊಳಗೆ ಹಾವು ಸತ್ತಿರುವುದು ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಕೂಡಲೇ ಅವರು ಮಂಜು ಅವರ ಮನೆಯವರಿಗೆ ತಿಳಿಸಿದ್ದಾರೆ. ಆದರೆ ಆ ವೇಳೆಗೆ ಮಂಜು ಪ್ರಕಾಶ್ ಮಲಗಿದ್ದ ಹಾಸಿಗೆ ಮೇಲೆಯೇ ಅಸ್ವಸ್ಥ ರೀತಿಯಲ್ಲಿ ಬಿದ್ದಿದ್ರು. ಮನೆಯವರು ಬಂದು ನೋಡಿದಾಗ ಅದಾಗಲೇ ಮಂಜು ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಮೃತ ಮಂಜು ಪ್ರಕಾಶ್ ಅವರು ಕಳೆದ ಹಲವು ವರ್ಷಗಳ ಹಿಂದೆ ನಡೆದ ಅಪಘಾತದಲ್ಲಿ ತಮ್ಮ ಕಾಲಿನ ಸ್ಪರ್ಶ ಶಕ್ತಿಯನ್ನ ಕಳೆದುಕೊಂಡಿದ್ರು. ಹಾವು ಸಹ ಅದೇ ಕಾಲಿಗೆ ಕಚ್ಚಿರೋದ್ರಿಂದ ಅವರಿಗೆ ಗೊತ್ತಾಗಿಲ್ಲ. ಕೊನೆಗೆ ಮನೆಗೆ ಬಂದು ಮಲಗಿದ್ದಾಗ ದೇಹದಲ್ಲಿ ವಿಷ ಹರಡಿ ಮೃತಪಟ್ಟಿದ್ದಾರೆ. ಅವರ ಹೆಸರು ಮಂಜು ಪ್ರಕಾಶ್, ನನ್ನ ಆತ್ಮೀಯ ಸ್ನೇಹಿತ. ಇಲ್ಲೇ ಬನ್ನಡದಲ್ಲಿರೋದು. ಟಾಟಾ TCS ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ನಿಮಗೇನು ಗೊತ್ತಾಗಬೇಕಾಗಿದೆ? ಅದು ಹಾವು ಕಚ್ಚಿಬಿಡ್ತಂತೆ ನಿನ್ನೆ. ಸುಮಾರು 12:15 ನನ್ನ ಹತ್ರ ಫೋನಲ್ಲಿ ಮಾತಾಡಿ. ನಾನು ಆಫೀಸ್ಗೆ ಹೋಗಿದ್ದೆ. ನನ್ನ ಹತ್ರ ಒಂದು 12:30 ಫೋನ್ ಮಾತಾಡಿದ್ದ. ಮನೆಗೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು. ಮನೆಗೆ ಹೋದ್ಮೇಲೆ ತಿರ್ಗಾ ವಾಪಸ್ 12:30 ಫೋನ್ ಮಾಡಿಬಿಟ್ಟು ಏನೊಂದು ಕೆಲಸ ಹೇಳಿದೆ, ಅದು ಆಯ್ತು ಕಣ ನೀನು ಅಂತ ಹೇಳ. ಅವ್ರ ತಾಯಿಗೆ ಜ್ಯೂಸ್ ತಂದುಕೊಟ್ಟು ಕೊಟ್ಬಿಟ್ಟು ಹೋಗಿ ಬೆಡ್ ಮೇಲೆ ಮಲ್ಕೊಂಡಂತೆ. ಅವನಿಗೆ ಈ ಕಾಲು, ಲೆಫ್ಟ್ ಕಾಲು ಸ್ವಲ್ಪ ಸ್ವಾಧೀನ ಇಲ್ಲ, ಅಂದರೆ ಸ್ವಲ್ಪ ನಮ್ನೆಸ್ ಜಾಸ್ತಿ ಇದೆ, ಸ್ಪರ್ಶ ಇಲ್ಲ. ಸೊ ಹಾಗಾಗಿ ಹಾಗೆ ಹೋಗಿ ಮಲ್ಕೊಂಡಿದ್ದಾನೆ. ಆಮೇಲೆ ಸುಮಾರು ಒಂದು 2:30 ಟೈಮ್ನಲ್ಲಿ ಅವ್ರ ಮನೆಗೆ ಕಟ್ಟಿಸ್ತಾ ಇದ್ದಾರೆ. ಕೆಲಸಗಾರ ಬಂದ್ಬಿಟ್ಟು ಸೊ ಏನೋ ಮೆಟೀರಿಯಲ್ ಬೇಕಾಗಿತ್ತು ಅಂದ್ಬಿಟ್ಟು ಮನೆಗೆ ಬಂದು ಅವ್ರ ಮನೆಗೆ ಬಂದು ಕೇಳೋಕ್ಕಂತ ಬಂದಿದ್ದಾರೆ. ಆ ಹುಡುಗ ಚಪ್ಪಲಿನಲ್ಲಿ ಹಾವು ನೋಡ್ಬಿಟ್ಟು ಅವ್ರ ತಂದೆಗೆ ಹೇಳಿದ್ದಾನೆ. ಆವಾಗ ಅವ್ರಿಗೆ ಹಾವಿರೋ ವಿಚಾರ ಗೊತ್ತಾಯಿತು. ಇಮಿಡಿಯೇಟಾಗಿ ಅವರಮ್ಮ ಹೋಗಿ ಅವನ್ನ ಎಬ್ಬಿಸೋಕ್ಕೆ ಟ್ರೈ ಮಾಡಿದ್ದಾರೆ. ಆಗ ಆ ಟೈಮ್ನಲ್ಲಿ ಅವನಿಗೆ ನೊರೆ ಎಲ್ಲ ಬಂದ್ಬಿಟ್ಟಿದೆ. ಅಲ್ಲಿಂದ ಯಾರೋ ಪೆದ್ದನ ಅವರು ಆಟೋನಲ್ಲಿ ವಿಜಯಶ್ರೀ ಕಳಿಸಿದ್ರಂತೆ. ಅಲ್ಲಿ ಅವರು ಅಡ್ಮಿಟ್ ಮಾಡ್ಕೊಂಡಿಲ್ಲ. ಅಲ್ಲೇ ಅವರು ಡೆತ್ ಆಗಿದೆ ಅಂತ ಅವ್ರು ಕನ್ಫರ್ಮ್ ಮಾಡಿದ್ರು. ಬಟ್ ಅಡ್ಮಿಟ್ ಅವ್ರು ಮಾಡ್ಕೊಂಡಿಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋಗಿ ಅಂತ ಹೇಳಿದ್ರಂತೆ. ಪಾಪ ಆಸೆ ಇರುತ್ತಲ್ಲ, ಹೋಪ್ ಇರುತ್ತಲ್ಲ, ಅವರು ಸ್ವಲ್ಪ ಅಲ್ಲಿ ಕೇಳ್ಕೊಂಡಿದ್ದೆ ಅಡ್ಮಿಟ್ ಮಾಡ್ಕೊಳ್ಳಿ ಏನಾರು ಮಾಡಿ ಅಂದ್ಬಿಟ್ಟು. ನಾವು ಅಲ್ಲಿಂದ ನಮ್ಗೆ ಗೊತ್ತಿಲ್ಲ, ನಾನು ಆಫೀಸಲ್ಲಿದ್ದೆ. ಸೊ ನಾವು ಬೇರೆ ಹಾಸ್ಪಿಟಲ್ ಕರ್ಕೊಂಡೋಗಿ ಅಂತ ನಾವು ಹೇಳಿದ್ವಿ. ಸೊ ಅವ್ರು ಫೋರ್ಟಿಸ್ ಬಂದು, ನಾನು ಅದೇ ಟೈಮ್ ಫೋರ್ಟಿಸ್ ಬಂದೆ. ಸೊ ಫೋರ್ಟಿಸ್ಗೆ ಒಂದು 3:30-4 ಗಂಟೆ ಟೈಮ್ ಹೋದ್ವಿ. ಅವ್ರು ಹೋಗಿದ ತಕ್ಷಣ ಅವ್ರು ECG ಎಲ್ಲ ತೆಗೆದ್ರು. ಎಲ್ಲ ಫ್ಲಾಟ್ ಲೈನ್ ಬಂತು.
ಬಂದಿದ ತಕ್ಷಣ ಅವರು ಬ್ರಾಡ್ ಡೆಡ್ ಅಂತ ಕನ್ಫರ್ಮ್ ಮಾಡಿದ್ರು, ಅವ್ರೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿಂದ ಪೋಸ್ಟ್ ಮಾರ್ಟಮ್ ಅದರ್ ಪ್ರಾಸೆಸ್.